ಅದನ್ನ ಪೊಲೀಸ್ ಎನ್ಕ್ವೈರಿ ಮಾಡ್ತಂಗೆ ಬಿಡಿ, ಅಷ್ಟೇ ಅಲ್ವಾ? ಸತ್ಯನ ಸುಳ್ಳು ಗೊತ್ತಾಗುತ್ತೆ. ಅಷ್ಟೇ ಸರ್. ನೀವು ಹೇಳಿದ್ನಲ್ಲ, ನಾನು ಹೇಳ್ತಾ ಒಂದು ನಿಮಿಷ ಹಂಗೆ ಮಾಡಬಾರ್ದು, ಅದೇ ತಪ್ಪು. ಯಾವಾಗಲೂ ಹಿಂಗೆ ಮಾಡೋದು ಹಿಂಗೆ. ದಯವಿಟ್ಟು ಹೇಳ್ತೀನಿ ಕೇಳಿ, ಒಂದು ನಿಮಿಷ. ಅಯ್ಯೋ, ದಯವಿಟ್ಟು ಹೇಳ್ತೀನಿ ಕೇಳಿ. ಅವ್ರು ಎನ್ಕ್ವೈರಿ ಮಾಡ್ತಾರೆ, ಸತ್ಯನೂ ಸುಳ್ಳು ಹೊರಗೆ ಬರುತ್ತೆ. ತಪ್ಪೇ ಮಾಡಿದವ್ರು ಆರೋಪ ಮಾಡ್ತಾರೆ, ಮಾಡ್ಕೊಳ್ಳಿ. ನೆನ್ನೆ ಒಂಚೂರು ಕೋಪದಲ್ಲಿದ್ದೆ ಸರ್. ಒಂದು ನಿಮಿಷ ಸರ್. ನೆನ್ನೆದು ಅಷ್ಟಕ್ಕೆ ಕ್ಷಮೆ ಬಿಟ್ಟರೆ ನಂಗೆ ಇನ್ಯಾವ ವಿಚಾರದಲ್ಲೂ ಗಿಲ್ಟಿಲ್ಲ. ಆರಾಮಾಗಿರಿ. ಯಾಕೆಂದರೆ ಸುಮ್ಮನೆ ಯಾರು ಬಂದು ಅವ್ರು ನನ್ನ ಲೈಫಲ್ಲಿ ಬಂದೇ ಇಲ್ಲ ಸರ್. ಯಾಕಂಗೆ ಹೇಳಿದ್ರೆ ಗೊತ್ತಿಲ್ಲ ಸರ್. ಒಂದು ಕೆಲಸ ಮಾಡಿ, ಅವ್ರನ್ನಾರು ಡ್ಯೂಟಿ ಮಾಡೋಕೆ ಬಿಡಿ ಅಟ್ಲೀಸ್ಟು. ಬೇಕರಿ ರಘು ಅವರು ಘಟನೆ ನಡೆದ ಸ್ಥಳದಲ್ಲೇ ಇರಲಿಲ್ಲ, ಸುಮ್ಮನೆ ಪ್ರಥಮ ಅವರು ಅವ್ರ ಮೇಲೆ ದೂರು ಕೊಟ್ಟಿದ್ದಾರೆ. ಅವ್ರ ಮೇಲೆ ದೂರು ಕೊಡೋಂಥದ್ದು ಏನಿತ್ತು, ಅವ್ರು ಇಲ್ಲವೇ ಇಲ್ಲ ಜಾಗ, ಅಂಥವ್ರ ಮೇಲೆ ಯಾಕೆ ಕೊಟ್ಟರು ಪ್ರಥಮ ಅವರು? ಈಗ CDR ಎಲ್ಲ ತೆಗೆದು ಚೆಕ್ ಮಾಡ್ತಾರೆ, ನೋಡ್ರೋರೆಲ್ಲ ಹೇಳ್ತಾರೆ. ದಾಖಲಾತಿಲಿ ಯಾರು ಈಗ ನೀವೇ ಹೇಳಿದ್ರಿ ಅವ್ರ ಮಕ್ಕನೇ ನೋಡಿಲ್ಲ ಅಂತ. ಯಾವ ತರ ಐಡೆಂಟಿಫೈ ಮಾಡಿ ದೂರ ದಾಖಲು ಮಾಡಿದ್ರಿ ತಾವು? ಏನಂತ? ಯಶಸ್ವಿನಿ ಅವ್ರ ಮುಖ ನೋಡಿಲ್ಲ ಸರ್ ತಾವು? ಯಶಸ್ವಿನಿ ಅವರು ಅವರೇ ಫೋಟೋ ಬಿಟ್ಟು ಬೇಕರಿ ಅವ್ರ ಮುಖ ನೋಡಿಲ್ಲ ಅಂತ ಹೇಳಿ ಸರ್. ಒಂದು ಕೆಲಸ ಮಾಡಿ ಸರ್, ನನಗೆ ಅವರೇ ಹೆಸರು ಹೇಳಿದ್ರು. ನಾನು ಯಾರು ಗೊತ್ತಾ ಅಂದ್ಬಿಟ್ಟು ಹೆಸರು ಹೇಳಿದ್ರು. ಅವ್ರು ಹೇಳಿದ್ರು ಎಲ್ಲೋ ಸರ್, ಒಂದು ಕೆಲಸ ಮಾಡಿ, ನಾನು ಹೇಳಬೇಕಾದ್ರೆ ಇವತ್ತು ಒಂದು ನನ್ನ ಮನಸ್ಸಲ್ಲಿ ಒಂದು ಗಿಲ್ಟ್ ಕಾಡ್ತಿತ್ತು. ಮಾಧ್ಯಮದ ಮೇಲೆ ನನ್ನ ಆಕ್ರೋಷ್ಟಲ್ಲಿ ಅದು ಬಿಟ್ಟು ಇನ್ನೆಲ್ಲವೂ ಕಾನೂನಾತ್ಮಕವಾಗಿ ಆಗುತ್ತೆ. ನಾನು ಆ್ಯಕ್ಚುಲಿ ಇದನ್ನು ಮುಗಿಸೋಣ ಅಂತ ಇದ್ದೆ, ಕ್ಲೋಸ್ ಮಾಡೋಣ ಅಂತ. ಅವ್ರು ಹಿಂಗೆ ಅಂದಾಗ ಯಾರು ತಪ್ಪಿರುತ್ತೆ ಅವ್ರು ಹೋಗ್ತಾರೆ ಬಿಡಿ ಸರ್. ನಂದಿದ್ರೆ ನಾನೇ ಹೋಗ್ತೀನಿ. ಈಗ ಅವರಿಗೆ ಜಾಮೀನು ಬಿಡಿ ಸರ್, ಒಳ್ಳೇದಾಗಿ. ಹೌದಾ? ನಂಗೆ ಗೊತ್ತಿಲ್ಲ. ಒಳ್ಳೇದಾಗಿ ಸರ್. ಹಂಗಾರೆ ಅವ್ರು ಒಂದು ಕೆಲಸ ಮಾಡಿ ಸರ್, ಹಂಗಾರೆ ಅವ್ರ ಮೇಲೆ ಡಿಫಾಮೇಷನ್ ಕೇಸ್ ಹಾಕ್ತಾರೆ ಅಂತ ಹೇಳ್ತಾ ಇದ್ದಾರೆ ಸರ್. ಹಾಕಲಿ ಸರ್, ಆಯ್ತು ಸರ್. ಪ್ರಥಮ್ಗೆ ಆಯ್ತು ಸರ್. ಪ್ರಥಮ್ನ ಬಿಡೋ ಮಗಳೇ ಅಲ್ಲ ನಾನು. ಆಯ್ತು ಅವ್ರ ಅಪ್ಪನ ಮಗಳಾಗಿ ನನ್ನ ಮಗಳು, ಅದು ಯಾರ ಮಗಳು? ಆಯ್ತು ಬಿಡಿ ಸರ್, ಹೇಳ್ತಾ ಇದ್ದೀನಿ. ಎಷ್ಟು ಹೇಳ್ದಾ ಇದೆ ಸರ್, ನಿಮ್ಗೆ ಎಷ್ಟು ಹೇಳಿದ್ರು ಅರ್ಥ ಆಗ್ತಾ ಇಲ್ವಾ? ನಾನು ಉತ್ತರ ಕೊಡ್ಬೇಕಾದ್ರೆ ಮಾಧ್ಯಮಕ್ಕೆ ಅಷ್ಟೇ. ನಿಮ್ಗೆ ಕ್ಷಮೆ ಕೇಳಬೇಕು, ಕೇಳಿದ್ವಿ. ನೀವು ಎಷ್ಟು ಕೇಳಿದ್ರು. ಥ್ಯಾಂಕ್ ಯು.